ಗದರಿಸುವಾಗ ಬೇಸರ ಒಳಬೇಡ. ಆಮೇಲೆ ಹೌದು ಮಕ್ಕಳೇ, ದೇವರು ನಮಗೆ ನಾವು ದೇವ್ರ ಭಯ ಭಕ್ತಿಯಿಂದ ನಡಿಬೇಕು. ತಂದೆ ತಾಯಿ ಒಂದು ಮಾತು ಬೈತಾರೆ, ಅವ್ರನ್ನ ನಾವು ಬೈಬಾರ್ದು, ಅವರಿಗೆ ಪ್ರೀತಿಯಿಂದ ಗೌರವಿಸಬೇಕೆಂಬುದೇ ದೇವ ವಾಕ್ಯ ಹೇಳ್ತದೆ. ಅದೇ ತರ 12ನೇ ವಚನ ಹೇಳ್ತದೆ, ತಂದೆಯು ತನ್ನ ಮುದ್ದು ಮಗನನ್ನು ಗದರಿಸುವಂತೆ ಎಂಬುದಾಗಿ. ಮಕ್ಕಳ ದೇವರು ನಮಗೂ ಗದರಿಸ್ತಾರೆ, ನೀನು ಒಳ್ಳೆ ಮಾರ್ಗದಲ್ಲಿ ನಡೆಸು, ಒಳ್ಳೆ ಮಾರ್ಗದಲ್ಲಿ ನೀನು ನಡಿ, ಎಲ್ಲ ರೀತಿಯಲ್ಲಿ ಸಹಾಯ ಮಾಡ್ತೀನಿ ಎಂಬುದಾಗಿ. ಮಕ್ಕಳೇ ಅದೇ ತರ ಕೊಡಿಸದವರಿಗೆ ಹೇಳ್ತಾರೆ, ಇಂದು ಕರ್ತನ ದೃಷ್ಟಿಯಲ್ಲಿ ಮೆಚ್ಚುಗೆ ಆದಿ ತಂದೆಗಳೇ ನಿಮ್ಮ ಮಕ್ಕಳನ್ನು ಕೆಣಕಿ ಅವ್ರಿಗೆ ಮನಗುಂದಿಸಬಿಡ್ರಿ. ಹೋಗ್ಬಿಡ್ತೆ ಮಕ್ಕಳೇ, ಇಲ್ಲಿ ಮಕ್ಕಳಿಗೆ ತೊಂದರೆ ಕೊಡ್ತಾರೆ, ಆದ್ರೆ ಕೆಲಸ ಮಾಡಲಿದ್ರೆ ಅಥವಾ ಏನಾದ್ರೂ ಬೈತಾರೆ, ಆ ತರ ನಾವು ಮಾಡದೆ ತಂದೆಗಳನ್ನು ಒಳ್ಳೆ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕೆಂಬುದಾಗಿ ದೇವ್ರ ವಾಕ್ಯ ಹೇಳ್ತಿದ್ದಾರೆ. ಆ ತಲೆಯಲ್ಲಿ ನಾವು ಜೀವಿಸ್ಬೇಕು. ಆಮೇಲೆ ಮತ್ತೆ ಅದೇ ತರ 4 ತಿಂಗಳು 22ನೇ 6ನೇ ವಚನ ಹೇಳ್ತದೆ, ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಣ ಮುಪ್ಪಿನಲ್ಲಿ ಎಂಬುದಾಗಿ. ಪ್ರತಿ ಮಕ್ಕಳೇ, ಅವ್ರನ್ನ ಹುಡುಗರು ಒಳ್ಳೆಯ ರೀತಿಯಲ್ಲಿ ಬೆಳೆಸಬೇಕೆಂಬುದಾಗಿ ತಂದೆಯ ಜವಾಬ್ದಾರಿಯಾಗಿದೆ. ನಮ್ಮ ಜೀವಿತದಲ್ಲಿ ದೇವರ ಮಾರ್ಗದಲ್ಲಿ ನಾವು ನಡಿಬೇಕು. ತಂದೆ ಆಗಿದ್ದೇವೆ, ಅಯ್ಯೋ ನಾವು ಇಷ್ಟ ಬಂದಾಗೆ ನಾವು ಬೆಳೆಸ್ತೀನಿ ಎಂಬುದಾಗಿ ಹೇಳಬಾರ್ದು. ಆದ್ರೆ ತಂದೆಗೆ ಏನಂದ್ರೆ ಅವ್ರನ್ನ ಒಳ್ಳೆ ರೀತಿಯಲ್ಲಿ ಶಿಕ್ಷಿಸ್ಬೇಕು, ದೇವ್ರ ಬಗ್ಗೆ ಹೇಳ್ಬೇಕು. ಮಗನೇ, ಈ ತರ ಮನೆಗೆ ಬೇಡ, ನೀನು ಒಳ್ಳೆ ಮಾರ್ಗದಲ್ಲಿ ನೀನು ನಡಿ, ದೇವ್ರ ಬಗ್ಗೆ ನೀನು ತಿಳ್ಕೊಳ್ಬೇಕು ಎಂಬುದಾಗಿ ಹೇಳುವಾಗ, ಓ ನನ್ನ ತಂದೆ ಒಳ್ಳೆ ರೀತಿಯಲ್ಲಿ ನಡೆಸ್ತಾರೆ ಎಂಬುದಾಗಿ ಸಂತೋಷ ಪಡ್ತಾರೆ. ಈ ದಿನಗಳಲ್ಲಿ ಎಷ್ಟೋ ತಂದೆಗಳನ್ನು ನೋಡ್ದಾದ್ರೆ ಎಷ್ಟೋ ದುಃಖಕಾರದ ಸ್ಥಿತಿಯಲ್ಲಿದ್ದಾರೆ. ಆದ್ರೂ ಕೂಡ ನಾವು ಅದನ್ನ ಇದು ಮಾಡದೆ ದೇವ್ರ ಮಾರ್ಗದಲ್ಲಿ ನಾವು ಬೆಳೆಸ್ಬೇಕು. ದೇವರ ಒಂದು ಪ್ರೀತಿ ಅವರಲ್ಲಿ ಬೆಳಿಬೇಕು. ಅವಾಗ ತಾನೇ ದೇವರ ಅದ್ಭುತ ಮಾಡ್ತಾರೆ. ಕುಟುಂಬಗಳಲ್ಲಿ ಕೊರತೆ ಸಮಸ್ಯೆ ಇದೆ, ಆದ್ರೂ ಕೂಡ ದೇವರು ಸಹಾಯ ಮಾಡುವಂತ ಒಳ್ಳೆ ದೇವರಾಗಿದ್ದಾರೆ. ಪ್ರೀತಿದ ಮಕ್ಕಳೇ, ಆತನಲ್ಲಿ ಆದಿಕಾಂಡದಲ್ಲಿ ನೋಡಿದಾದ್ರೆ 18:19 ಇರುತ್ತೆ, ಅವನು ತನ್ನ ಪುತ್ರ ಪೌತ್ರರಿಗೆ ನೀವು ನ್ಯಾಯ ನೀತಿಗಳನ್ನು ನಡೆಸಿರಿ ಎಂಬುದಾಗಿ. ಮಕ್ಕಳೇ, ಅವ್ರಿಗೆ ಒಳ್ಳೆಯ ರೀತಿಯಲ್ಲಿ ನಾವು ನಡೆಸಬೇಕು. ತಂದೆಗಳನ್ನ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸುವಾಗ ದೇವರು ಆಶೀರ್ವದಿಸ್ತಾರೆ. ಒಂದು ದಿವಸ ನೋಡ್ತಾ ಇದ್ದೀವಿ, ಒಂದು ತಾಯಿ ತನ್ನ ದುಃಖ ಯಾರಿಗೂ ಹೇಳಂತ ಪರಿಸ್ಥಿತಿಯಲ್ಲಿ ಅವ್ರಿಗೆ ಸಡನ್ ಆಗಿ ಸೈತಾನ ಯಾವುದು ಎಂದು ಗೊತ್ತಿಲ್ಲ, ಆದ್ರೆ ಮಗುನ ಸಾಯಿಸಿದ್ದಾರೆ ನೋಡ್ತೀವಿ. ಆ ತರ ಪರಿಸ್ಥಿತಿಗಳಿದೆ. ಆದ್ರೆ ನಾವು ಪ್ರಾರ್ಥನೆ ಮಾಡಬೇಕು ಮಕ್ಕಳಿಗಾಗಿ, ಮತ್ತೆ ಕುಟುಂಬಗಳಿಗಾಗಿ ನಾವು ಪ್ರಾರ್ಥನೆ ಮಾಡುವಾಗ ಸೈತನ್ ಕಾರ್ಯ ಎಲ್ಲ ಜಯ ಹೊಂದುತ್ತೇವೆ. ಪ್ರತಿ ಮಕ್ಕಳೇ, ನಾವು ತಂದೆಯು ಮಗನ ಮೇಲೆ ಮಮತ್ತಿಟ್ಟು ತಾನು ಮಾಡುವುದನ್ನೆಲ್ಲ ಅನ್ನೋದಾಗಿ ನೋಡ್ತೀವಿ. ಪ್ರತಿ ಮಕ್ಕಳೇ, ನಾವು ದೇವರಲ್ಲಿ ನಾವು ನಂಬಿಕೆ ಇಡಬೇಕು. ದೇವ್ರೇ, ನೀನು ಸಹಾಯ ಮಾಡ್ತೀವಿ ಅಪ್ಪ, ನಾನು ನಿನ್ನನ್ನು ಪ್ರೀತಿಸ್ತೇನೆ, ನಾನು ಇನ್ನೊಬ್ಬರಿಗೆ ನಾವು ಪ್ರೀತಿಸ್ತೇನೆ, ನಿಮ್ಮಂತೆ ನಿಮ್ಮ ನೆರೆಯವರನ್ನ ಪ್ರೀತಿಸಬೇಕೆಂಬುದಾಗಿ ದೇವರ ಆಜ್ಞೆ ಕೊಟ್ಟಿದ್ದಾರೆ. ಅದೇ ತರ ಆದಿಕಾಂಡ ಅಲ್ಲೇ ಆಜ್ಞೆ ನೋಡಿದರೆ, ತಂದೆ ತಾಯಿಗಳನ್ನ ಸನ್ಮಾನಿಸಿದ್ರೆ ನೀವು ಬಹು ವರ್ಷ ಈ ದೇಶದಲ್ಲಿ ಬಹು ವರ್ಷ ಬದುಕ್ತೀರಿ ಎಂಬುದಾಗಿ. ಪ್ರತಿ ಮಕ್ಕಳೇ, ನಾವು ದೇವರಲ್ಲಿ ನಂಬಿಕೆಯಿಂದ ಜೀವಿಸಬೇಕು. ನಾವು ಇನ್ನೊಬ್ಬರಿಗೆ ಪ್ರೀತಿಸಬೇಕು, ಮಕ್ಕಳನ್ನ ಪ್ರೀತಿಸಬೇಕು. ಎಲ್ಲರನ್ನ ಪ್ರೀತಿಸುವಾಗ ದೇವರು ನಮ್ಮನ್ನು ಆಶ್ವಸಿಸ್ತಾರೆ. ಎಲ್ಲ ಪರಿಸ್ಥಿತಿಯಲ್ಲಿ ಬಿಡುಗಡೆ ಕೊಡರಾಗಿದ್ರೆ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ. ಪ್ರೀತಿಯ ಮಕ್ಕಳಿಗೆ ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧನೇ ಮಹೋನ್ನತನ ದೇವರೇ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಹೌದಪ್ಪ, ಈ ಭಾನುವಾರದ ಆರಾಧನೆಯಲ್ಲಿ ದೇವರೇ, ಈ ಫಾದರ್ಸ್ ಡೇ ತಂದೆಯ ದಿನಾಚರಣೆ ಆಗಿದ್ದಾಗ ಪ್ರತಿಯೊಬ್ಬರನ್ನ ಹೇರಳವಾಗಿ ಆಶ್ರಯಿಸು, ಕುಟುಂಬನ ಆಶ್ರಯಿಸು. ತಂದೆ ತಾಯಿಗಳ ಜವಾಬ್ದಾರಿಯಾಗಿದೆ, ಮಕ್ಕಳನ್ನ ಒಳ್ಳೆ ಮಾರ್ಗದಲ್ಲಿ ನಡೆಸಬೇಕೆಂಬುದಾಗಿ. ಹೌದಪ್ಪ, ಪ್ರತಿಯೊಬ್ಬರನ್ನ ಒಳ್ಳೆ ಜ್ಞಾನದಲ್ಲಿ ನೀನು ನಡೆಸಬೇಕಪ್ಪ ಅಂತ ಪ್ರಾರ್ಥಿಸಿದರೆ, ಅಪ್ಪ ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಿದರೆ ಬಹು ವರ್ಷ ಈ ದೇಶದಲ್ಲಿ ಬದುಕ್ತೀರಿ ಎಂಬುದಾಗಿ ಹೇಳುವಾಗೆ, ಅಪ್ಪ ಮಕ್ಕಳು ಕೂಡ ಒಳ್ಳೆ ರೀತಿಯಲ್ಲಿ ತಂದೆ ತಾಯಿ ಮಾತನ್ನ ಕೇಳುವಂತೆ ಸಹಾಯ ಮಾಡಬೇಕಪ್ಪ ಅಂತ ಪ್ರಾರ್ಥಿಸಿದರೆ, ಕೊರೋನಾ ಮಹಿಳೆ ಪ್ರತಿಯೊಬ್ಬರನ್ನ ಆಶ್ವಸಿಸು. ಈ ಪ್ರಾರ್ಥನೆ ಕೇಳದಂತೆ ಯೇಸು ಕ್ರಿಸ್ತನಲ್ಲಿ ಬೇಡುತ್ತೇನೆ ಹೇಳುತ್ತದೆ. ಆಮೆನ್. ಮೇ ಗಾಡ್ ಬ್ಲೆಸ್ ಯು. ಅದೇ ಮಕ್ಕಳೇ, ಈ ತಾನೇ ನಾವು ದೇವರ ವಾಕ್ಯನ ಧ್ಯಾನ ಮಾಡಿದ್ದೇವೆ. ನಿಮ್ಮಂತೆ ನಿಮ್ಮ ನೆರೆಯವರನ್ನ ಪ್ರೀತಿಸ್ರಿ. ಆಮೇಲೆ ಅಲ್ಲಿಗೆ ಪ್ರತಿ ಮಕ್ಕಳೇ, ಅದೇ ತರ ನಿಮ್ಮ ತಂದೆ ತಾಯಿಯನ್ನ ಸನ್ಮಾನಿಸಬೇಕೆಂಬುದಾಗಿ. ಪ್ರೀತಿ ಮಕ್ಕಳೇ, ನಾವು ಹಾಗೆ ನಿಂತಿರುವಾಗ ಕೀರ್ತನೆ 87ನೇ ಕೀರ್ತನೆ ನಾವು ಕಾಣಿಕೆನ ಆರಿಸಿಕೊಂಡು ತೆಗೆದುಕೊಳ್ಳೋಣ. 87 ಬಾರೆ ಬಾರೆ ಪರಿಶುದ್ಧ ಆತ್ಮನೆಂಬುದಾಗಿ ನಾವು ಹಾಡಿಕೊಳ್ಳೋಣ.